ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ಇವಾಗ ಚಾನು ಬಂದ್ರಿ, ಅಮ್ಮಗೂ ಕೊಟ್ವಿ, ಬಾಬಾ ಕೊಟ್ವಿ, ಆಮೇಲೆ ಆರೀಪ ನಾನು ತಿನ್ನಾತೀವ್ರಿ. ಈಗ ಚಹಾ ಕುಡ್ದು ಆರೀಪ ನೀನು ಕುಡತೇವ? ಚಹಾ ಕುಡ್ದು ಉಪ್ಪಿಟ್ಟು ಮಾಡ್ತೀನಿ ಒಂದಿಷ್ಟು ಆರಾಮಟ್ಟ ಅಂತ ಹೇಳಿದ್ರೆ. ಅಷ್ಟೊತ್ತಿಗೆ ಅಮ್ಮ ಕಣ್ಣಾಗ ಎಣ್ಣೆ ಹಾಕಿನ. ಈಗ ಅವು ಇವತ್ತಿದ್ದ ಟೈಮ್ ಪ್ರಕಾರ ಹಾಕೋದು ಎಣ್ಣೆ. ಒಂದು 6 ಟೈಮು, ಒಂದು 3 ಟೈಮು, ಒಂದು 3 ಟೈಮ್ 3 ಥರದ ಡ್ರಾಪ್ಸ್ ಕೊಟ್ಟಾರ. ಆಮೇಲೆ ಮತ್ತೆಲ್ಲರೂ ಕಮೆಂಟ್ ಮಾಡ್ಯಾರ ಅಜ್ಜಿ ಹೆಂಗದಾರ ಈಗ ಅಂತ. ಅಜ್ಜಿ ಪರವಾಗಿಲ್ಲ ರೀ, ಆರಾಮದಾರ. ಇನ್ನೊಂದು ದಿನ ಅದು ಮತ್ತು ತ್ರಾಸ ಇರತ್ತಲ್ರಿ, ಅಂದ್ರೆ ಒಂದು ವಾರ ತ್ರಾಸ ಏನ್ರಿಪ್ಪ ಅದು ಕಣ್ಣು ನೋವು. ಪರವಾಗಿಲ್ಲ ರೀ, ಆರಾಮದಾರ ರೀ. ಮತ್ತು ಅನ್ನ ಅದು ಕೊಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ. ಇಲ್ಲ ನಾನು ನಿನ್ನೆನೇ ಹೇಳಿನ್ರಿ ಅಮ್ಮಾಗ್ರಿ ಅನ್ನ ಉಣ್ಬೇಡಮ್ಮ ಅಂತಂದು ಹೇಳ್ರಿ. ಅವ್ರೇನು ಎಲ್ಲ ಉಣ್ಣು ಅಂತ ಹೇಳ್ತಾರೆ. ನಮ್ದು ನಾವು ಸ್ವಲ್ಪ ಇದನ್ನ ಹಾಕೋಬೇಕಲ್ರಿ ಅಂತ ಹೇಳಂದು ನಾವು. ಮತ್ತು ಹಸೆ ಖಾರ ಯೂಸ್ ಮಾಡಬೇಡ್ರಿ ಅಂತ ಹೇಳಿ ಮಾಡಂಗಿಲ್ರಿ ಹಸೆ ಖಾರನ. ಯಾಕಂತ ಹೇಳಿದ್ರೆ ನಿನ್ನೆ ನಾನು ಸಾರಿಗೆ ಯಾರಿಪ ಹೇಳಿದ್ನಿಲ್ಲ ಒಣಕಾರ ಹಾಕುವ ಅಂತಂದು. ಈಕಿ ಮೆಣಸಿನ್ಕಾಯಿ ಇಲ್ಲದಮ್ಮ ಕೊಡಮ್ಮಂದು ಇಡು ಅಂತಂದ್ರಿ. ಸಾರಿಗೆ ಹಾಕಂಬಂದ ಬ್ಯಾಡವಾ, ಅಜ್ಜಿಗೆ ಆರಾಮಾಗ ಮಟನ್ನು ಹಸೆ ಖಾರ ಹಾಕಬೇಡ ಅಂತಂದು ಹೇಳಿದಿರಿ ನಾನು ಆಕಿಗೆ. ಮತ್ತು ಇದು ಕಿರ್ಚಾಲಿ ಪಲ್ಯ ಮಾಡಿದ್ರು ಇದನ್ನ ಹಾಕಿದ್ರಿ ನಾವು, ಹಣ್ಣು ಮೆಣಸಿನ್ಕಾಯಿ ಹಾಕಿದ್ರಿ. ಕೆಂಪನ್ ಮೆಣಸಿನ್ಕಾಯಿ ಇದ್ದಿರ್ತಾವ್ರಿ, ಅಂಥವು ಹಾಕಿದ್ರೆ ನಡಿತೈತಿ. ಅಂಥವು ಹಾಕಿದೆ ರೀ, ಹಸೆ ಹಾಕ್ತಿಲ್ಲ ರೀ. ಇಲ್ರಿ ನಾ ಮಾಡೋಷ್ಟಂತ ನಾವು ಎಲ್ಲ ಮಾಡ್ಬೇಕಲ್ರಿ. ಹಂಗಾಗಿ ಹಸೆಕಾಯಿ ಯೂಸ್ ಮಾಡಲ್ಲ. ಮತ್ತು ನೀವೆಲ್ಲರೂ ಕಮೆಂಟ್ ಮಾಡಿ ಹೇಳಿರಿ. ಥ್ಯಾಂಕ್ ಯು ರೀಪ್ಪ, ಥ್ಯಾಂಕ್ ಯು ಸೋ ಮಚ್ ರೀ. ಅನ್ನ ಕೊಡಬೇಡ್ರಿ ಅಂತ ಹೇಳಿದೆ ನೋಡ್ರಿ. ನಾ ಈಗ ಅಮ್ಮ ನೋಡ್ರಿ ಇಲ್ಲಿ ಕಮೆಂಟ್ ಮಾಡ್ಯಾರಿ, ಅನ್ನ ಕೊಡಬೇಡ್ರಿ ಅಜ್ಜಿಗೆ ಅಂತೇಳಿ ಅಂದು. ಉಣ್ಣಕ್ಕೆ ಹೋಗ್ಬೇಡ್ರಿ ನೀವು ಅಂತಂದು ಹೇಳಿದೆ. ಇಲ್ವಾ ಊಟ ಮಾಡೋಂಗಿಲ್ಲ ಅಂತಂದ್ರೆ. ಮತ್ತು ಇಡ್ಲಿ ತಿಂತೀರೇನ್ರಿ ಇವ್ರ ಕಡಿತ ತರಿಸ್ಲೇನ ಅಂತಂದೆ ರೀ. ಬೇಡ ಅಂತಂದ್ರೆ ಇವಾಗ ಬೇಡ, ಮತ್ತು ಇಡ್ಲಿನ ಅದು ಅಕ್ಕಿಲಿಂತನ ಮಾಡಿರ್ತಾರೆ ಏನೋ ಅಂತಂದ್ರೆ. ಹೋಗ್ಲಿ ಬಿಡ್ರಿ, ಬೇಡ ಬೇಡ ಉಪ್ಪಿಟ್ಟು ಮಾಡ್ತೀನಿ ಅಂತಂದು ಹೇಳಿ ಈಗ ಉಪ್ಪಿಟ್ಟು ಮಾಡತ್ತೀನಿ ರೀ. ಇವಾಗ ಉಪ್ಪಿಟ್ಟು ಮಾಡಕ್ಕೆ ಇಟ್ಟಿದ್ದೀನಿ. ಮತ್ತು ಇನ್ನೊಂದು ಕಮೆಂಟ್ ಮಾಡಕತ್ತೀರಿಪ್ಪ, ಅಜ್ಜಿದು ಎಷ್ಟು ಖರ್ಚಾಯ್ತು ಅಂತೇಳಿ ಅಂದು. ಒಂದು 18ರಿಂದ ಒಂದು 20 ಸಾವಿರ ಖರ್ಚಾಗತ್ತೇನ್ರಿ. ಎಲ್ಲ ಟ್ಯಾಬ್ಲೆಟ್ ಅದೆಲ್ಲ ತೊಗೊಂಡು ಬಂದಿದ್ದು ಅಷ್ಟಾಗೈತ್ರಿ. ಮತ್ತು ಅದೆಲ್ಲ ಲೆನ್ಸ್ ಏನೋ ಹಾಕ್ತಾರಂತ್ರಿ, ಅದೆಲ್ಲ ಖರ್ಚು ಬಂದನ ಒಂದು 20 ಸಾವಿರ ರೂಪಾಯಿ ಮಟ ಹೋಗೈತಿ ನೋಡ್ರಿಪ್ಪ. ಹೋಗೈತಿ, ಪರವಾಗಿಲ್ಲ, ಹೋದ್ರೂ ಪರವಾಗಿಲ್ಲ, ಆರಾಮದಾರಿ ಅವರು. ಮತ್ತು ನಾವು ನಿನ್ನೆ ಸಾಯಂಕಾಲ ಹೋದಾಗ ಅವ್ರು ಟೇಸ್ಟ್ ಮಾಡ್ತಾರೆ ಕಣ್ರಿ. ಮಾಡಿದಾಗ ಡಾಕ್ಟರ್ ಹೇಳಿದ್ರು ಇಲ್ಲೆಲ್ಲ ಪರ್ಫೆಕ್ಟ್ ಆಗೈತಿ, ಎಲ್ಲ ಕರೆಕ್ಟ್ ಆಗೈತಿ, ಆಪ್ರೇಷನ್ ಮಾಡಿದ್ದು ಅಂತಂದು ಹೇಳಿದ್ರಿ. ಆ ದೇವ್ರಿಗೆ ಲಾಕ್ ಶುಕ್ರ ಹೇಳ್ಬೇಕಂತಾರಲ್ರಿ. ಹಂಗಾರಿ ಚಲೋ ಅನ್ನಿಸ್ತೀರಿ ನಮಗೂ. ಸಾಯಂಕಾಲ ಎಲ್ಲ ದೇವ್ರಿಗೆ ಬೀಳ್ಕೊಂಡು ಹೋಗಿದ್ವಿ ನಾವು. ಯಾಕಂದರೆ ಚೆಕ್ ಮಾಡಿ ಹೇಳ್ತಾರೆ ಅವರು, ಇದು ಆಪ್ರೇಷನ್ ಆಗಿದ್ದು ಸಕ್ಸಸ್ ಆಗೈತೆ ಇಲ್ಲ ಅಂತೇಳಿ ಅಂದು. ಸಕ್ಸಸ್ ಆಗೈತಿ ಅಂತಂದು ಹೇಳಿ ಕಳಿಸಿದ್ರಿ. ಸ್ವಲ್ಪ ಪಟ ಅಂತೇಳಿ ಒಂದು ಉಪ್ಪಿಟ್ಟು ಮಾಡಿಟ್ಟು ಜೋಳ ಹಸು ಮಾಡ್ತೀನಿ ರೀ. ಮೊನ್ನೆ ತೊಗೊಂಬಂದು ಜೋಳ APMC ಹೋಗಿ ಹಸು ಮಾಡಿ ನಾನು ಗಿರಣಿ ಕೊಟ್ಟೇ ಇಲ್ಲರಿ. ಬರೀ ಹಾಸ್ಪಿಟ್ಲಿಗೆ ಇದಕ್ಕೆ ಅಡ್ಡಾಡೋದು ಆಗ್ಬಿಡುತ್ತೆ ನನಗೆ. ಹಿಟ್ಟರ ಇವತ್ತೊಂದು ದಿನ ಹಾಕೈತ್ರಿ ಹಿಟ್ಟು, ಜೋಳದ ಹಿಟ್ಟು. ಅದಕ್ಕೆ ಸ್ವಲ್ಪ ಜಲ್ದಿನ ಮೊದಲು ಜೋಳ ಹಸು ಮಾಡಿ ಗಿರಣಿಗೆ ಇಟ್ಟು ಬಂದು ಮತ್ತು ಮುಂದಿನ ಕೆಲಸ ಮಾಡ್ತೀನಿ ರೀ. ಮೊದಲು ಉಪ್ಪಿಟ್ಟು ಮಾಡ್ತೀನಿ. ಹಿಟ್ಟಿಲ್ಲ ಅಂತ ಹೇಳಿದ್ರೆ ಬೈತಾರೆ ಅವರು. ಮೊನ್ನೆ ಹಸು ಮಾಡುವ ಅಂತ ಹೇಳಿದ್ದೀನಿ ನನಗೆ ಅಂತ ಹೇಳ್ತಾರೆ ಅವರು. ಹಾಗಾಗಿ ಅವ್ರಿಗೆ ಆವಾಜ್ ಮಾಡಲ್ಲ ರೀ. ಸುಮ್ಮನೆ ಹಸು ಮಾಡಿ ಹೋಗಿ ಇಟ್ಟು ಬಂದ್ಬಿಡ್ತೀನಿ ರೀ ಪಟ್ಟದಾಗ. ಅದ್ರಾಗ ಏನಿಲ್ಲ ಇಲ್ರಿ, ಜೋಳದಾಗ ಚಲೋ ಅದಾವು. ಸ್ವಲ್ಪ ಇವಾಗ ಇದು ಕುದಿಯಾಕತ್ತರ ನೀರು. ಅದ್ರೊಳಗೆ ಏನು ರೈತನ ನೋಡಿ ಉಪ್ಪಿಟ್ಟು ಮಾಡಿಟ್ಟು ಹೋಗ್ತೀನಿ ರೀ. ಒಂದಿಷ್ಟು ಇದನ್ನ ಹೆಚ್ಚಿಟ್ಟೆ ರೀ, ಸಬ್ಬಸ್ಗಿ ಸೊಪ್ಪು ರೀ. ಇದು ಬಂದ್ರಿ ನಮ್ಮ ಸುಮ್ಮನ, ನಮ್ಮ ಅವ್ರು ಬೇರೆ ಬಂದ್ರಿ. ಮತ್ತು ಅವ್ರು ನಿನ್ನೆ ಹೋಗಿದ್ದು ಗೊತ್ತಿಲ್ಲಲ್ರಿ. ಒಮ್ಮಕ್ಳು ರಾತ್ರಿ ಫೋನ್ ಹಚ್ಚಿದ್ರಿ ಅಮ್ಮ ರೀ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಬಂದಾರಿ ಅವರು. ಉಪ್ಪಿಟ್ಟು ಮಾಡೀನಿ ರೀ. ಉಪ್ಪಿಟ್ಟು ನಾಷ್ಟ ಕೊಡೋಣ್ರಿ ಈಗ ಎಲ್ಲರಿಗೆ. ನಾಷ್ಟ ಮಾಡಿ ಜೋಳ ಹಸು ಮಾಡ್ತೀನಿ ರೀ. ಒಂದಿಷ್ಟು ಬ್ಯಾಳಿ ನೆನೆ ಹಾಕ್ತೀನಿ ರೀ, ಕುದಿಯಕ್ಕೆ ಹಾಕ್ತೀನಿ ರೀ. ಇದಕ್ಕೆ ಸಬ್ಬಸ್ಗಿ ಪಲ್ಯಕ್ಕೆ ರೀ. ಹೋಗಿ ಕಳಿಸಿ ಬಂದೇಕಿ ತಮ್ಮನಾಗ. ಹೋದ್ಲು ಸುಮ್ಮನೆ ಅದ ಅಂದದ್ದು ನಾನು. ಇಲ್ಲಿ ಬಂದತ್ಲ ಈಗ ಸೀದಾ, ಅದಕ್ಕೆ ಹೋದ್ಲ ಇಲ್ಲ ಸುಮ್ಮನೆ ಅಂತ ಹೇಳಿದೆ. ಹೋದ ಕುಂದ್ರೆ ಉಪ್ಪಿಟ್ಟು ಊಟ ಮಾಡೋಂತ್ರಿ. ಇವಾಗ ನಾನು ಜೋಳ ಅದೆಲ್ಲ ಹಸು ಮಾಡಿ ಗಿರಣಿಗೆ ಕೊಟ್ಟು ಕಳಿಸಿದೆ ರೀ. ಸಬ್ಬಸ್ಗಿ ಪಲ್ಯ ಮಾಡಿಲ್ಲನ್ರಿ ಅರಿಪ. ಇವಾಗ ಸ್ನಾನ ಮಾಡ್ತಾನೆ ರೀ. ಇವೆಲ್ಲ ಎತ್ತಿ ಬಿಡನ್ರಿ. ಎತ್ತಿ ಬಿಟ್ಟು ಸ್ವಲ್ಪ ರೊಟ್ಟಿ ಮಾಡಿಬಿಡನ್ರಿ. ಅಮ್ಮ ಅನ್ನ ಅದೆಲ್ಲ ಏನು ಬೇಡ ಅಂತ ಹೇಳಿದ್ರಿ. ಹಂಗಾಗಿ ಅಮ್ಮಗೆ ಅನ್ನ ಪನ್ನ ಏನಿದ್ರು ಕ್ಯಾನ್ಸಲ್. ರೊಟ್ಟಿ ಚಪಾತಿ ಅಂತದ ಮಾಡಿಕೊಡ್ತೀನಿ ರೀ. ಗಿರಣಿಗೆ ಬಂದೀನಿ ರೀ. ಇಲ್ಲಿ ಆ್ಯಕ್ಚುಲಿ ನಾನು ಬರಲ್ಲ ರೀ, ನಮ್ಮ ಮನೆಯವರು ಇಲ್ಲ ನಮ್ಮ ಮಾಸಿಗೆ ಬರ್ತಾರೆ ರೀ. ಇವತ್ತು ಅವರಿಬ್ಬರು ಇಲ್ಲ, ಹಾಗಾಗಿ ನಾನು ಬಂದೀನಿ. ದೂರ ಏನಿಲ್ಲ, ಇಲ್ಲ ಪಕ್ಕಕ್ಕೆ ಐತೆ, ನಮ್ಮ ಮನೆ ಪಕ್ಕಕ್ಕೆ ರೀ. ಇವಾಗ ಹಾಕಾಕತ್ತಾರ ನೋಡ್ರಿ, ನಮ್ದಾರು ಇರ್ತಿಲ್ಲ. ಹಿಟ್ಟಿನ ತೊಗೊಂಬಂದೆ ನಾನು. ಬುಟ್ಟಿಗೆ ಹಾಕಲ್ಲ ರೀ ಈಗ ಅದನ್ನ. ಯಾಕಂತ ಹೇಳಿದ್ರೆ ಸ್ವಲ್ಪ ತಣ್ಣಗಾಗಬೇಕು ರೀ. ತಣ್ಣಗಾದ್ಮೇಲೆ ಡಬ್ಬಿಗೆ ಹಾಕಿ ಮುಚ್ಚಿಟ್ರೆ ಚಲೋ ಇರ್ತಿಲ್ಲ. ತಂದ್ರೆ ಗೊಂಡಾಳ್ಗಡ್ ತಂಗೈತೆ ಅಂತಾರಲ್ರಿ, ಹಂಗಾಗ್ಬಿಡತ್ರಿ. ಒಂದು 4 ದಿನಕ್ಕೆ ಇಟ್ಟಿರಿ ಅದು. ಸುಡು ಹಾಕಿಟ್ಟು ಈಗ ಬಿಸಿ ಐತ್ರಿ ಅದು. ಹಾಗಾಗಿ ಸ್ವಲ್ಪ ಹೊತ್ತು ಅದು ಇದು ಎಲ್ಲ ಅದು ಕುಲ್ಲ ಮಾಡಿ ಇಟ್ಟೀನಿ ರೀ. ಈಗ ಚೀಲ ಎಲ್ಲ ಕುಲ್ಲ ಮಾಡಿ ಇಟ್ಟೀನಿ ರೀ. ಸ್ವಲ್ಪ ಹೊತ್ತು ಅದು ತಣ್ಣಗಾಗಲಿ ಅಂತ ಹೇಳಂದ್ರಿ. ರೊಟ್ಟಿ ಮಾಡತ್ತೇನೆ ಮಮ್ಮಿ. ರೊಟ್ಟಿ ಮಾಡಕತ್ತೀನಿ.
ರೊಟ್ಟಿ ಮಾಡಕತ್ತೀನಿ ಸಬ್ಬಸಿಗೆ ಪಲ್ಯ ಅದು ರೊಟ್ಟಿ ಹಾಕಿ ಕೊಟ್ಬಿಡ ಅಮ್ಮಗೆ ಪಟ್ಟಿಸಿದಂತ ಅವ ಹಸಿ ಬಂದ ತತ್ತಿ ತರಿಸ್ಬೇಕು ಅನ್ನಕತ್ತೀನವ ಅವ್ನು ಎಲ್ಲಿ ಹೋದ್ ನಾನು ನೋಡು ನಾವು ಮದ್ದಾರ ತರಿಸಿಟ್ಕೊಂಡಿಲ್ಲ ಇವತ್ತು ಸಾಯಂಕಾಲ ತರಿಸ್ತೀನಿ ತಡಿ ತೊಗೊಂಬಂದು ಇಟ್ಕೊಂಡ್ಬಿಡ್ತೀನಿ ಈಗ ದಾದಾಜಿ ಹೋಗಿ ಕರೆ ಏನು ಮಾಡ್ತಾರೆ ಮಕ್ಕೊಂಡಾರ ಇರ್ತಾವ ಈಗ ಸದ್ಯಕ್ಕೆ ಸಬ್ಬಸಿಗೆ ಪಲ್ಯ ರೊಟ್ಟಿ ಕೊಡೋರಿಗೆ ಆಮೇಲೆ ತೊಗೊಂಬರ್ತೀನಿ ಅಂತ ನಾನು ಹೋಗಿ ಇವಾಗ ರೊಟ್ಟಿ ಮಾಡಿದ್ರಿ ಊಟ ಕೊಟ್ಟಿವಿ ಅಮ್ಮಾಗ ಆಮೇಲೆ ಕಡೆ ಸ್ವಲ್ಪ ಕಸ ಗುಡಿಸಿದ್ರಿ ಇವಾಗ ನೋಡ್ರಿ ಪಂಡಿತರು ಒಬ್ಬೊಬ್ರು ಬರಾಕತ್ತಾರೆ ಮತ್ತು ಇನ್ನೂ ಬರಲಿಲ್ಲ ರೀಪ ಒಳಗೆ ಇನ್ನು ಅಂದ್ರೆ ನಮ್ಮ ಇವ್ರು ಬರಕತ್ತಾರೆ ನಮ್ಮ ಅಪ್ಪರು ನಮ್ಮ ನಜ್ಮಾರಿ ಅವ್ರು ಬರಾಕತ್ತ ನಾನು ನೋಡ್ರಿ ತಿರ್ಗು ಸುಮ್ಮನೆ ಮಕ್ಕೊಂಡಿದ್ದೀರಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ ಅಂತೇಳಿಪ್ಪ ಅಂದ್ರೆ ಬಟ್ಟೆ ಒಗಿ ಹೋದವ್ರಿ ಅವ್ನು ಆಮೇಲೆ ತೊಳೆದ್ರೆ ಆತು ಬಿಡ ಅಂತೇಳಂದು ಇದು ಮಾಡಿದ್ದಾರಿಪ್ಪ ಬಂದ್ರಲ್ಲೇ ನೋಡಲ್ಲ ನಮ್ಮ ಅಪ್ಪ ಬಂದು ಆಮೇಲೆ ಸೋಫಿಯಾ ಬಂದ್ಲು ಹಾಂ ನಮ್ಮ ಮಾರಿಪ್ಪನ ಹೊಂಟ್ಲು ಅಮ್ಮ ಬಂದ್ರಿ ಆಮೇಲೆ ಕಡೆ ಜೀರಾ ಬಂದ್ರಿ ಆಮೇಲೆ ಕಡೆ ಲಾಸ್ಟಿಗೆ ನಮ್ಮ ಅಪ್ಪ ಬರ್ತಾಳ್ರಿ ಹಾಂ ನೋಡ್ರಿ ಬಂದ್ರಿ ಇವ್ರು ಅಡುಗೆ ಮಾಡ್ಕೊಂಬಂದಾರಿಪ್ಪ ಚಪಾತಿ ರೊಟ್ಟಿ ಆಮೇಲೆ ಕಡೆ ಚಿಕನ್ ಪಲ್ಯ ಅನ್ನ ಬ್ಯಾಳಿ ಪಲ್ಯ ಕಬಾಬು ಸೋಫಿಯಾ ಏನು ಜೋರ್ ಐತಿ ಮುಚ್ಚ ನಿಮ್ಮ ಕೈ ಇನ್ನೊಂದು ತಿಂಗ ಹೌದನ ಲೈಟ್ ಆಗ್ಯಾನ ಇದು ಜೋರ್ದಾರ್ ಆಗಿ ತಿನ್ನಂದ್ರಿ ಏನ್ ಮಾಡಿದ್ರೆ ಕಡ್ಡಿ ಪಲ್ಯ ನನಗನ ನನಗೆ ಇಂಥದ ಇಷ್ಟ ಬಿಡುವ ಚಲೋ ಆತ ಹೋಗುಂಡ ನಜ್ಮನ್ ಮಗಳು ಏನ್ ಮಾಡತ್ತಾಳ ನಜ್ಮನ್ ಮಗಳು ಮಾತಾಡಕತ್ತ ಅಂತಲ್ಲ ಇವ ಅಮ್ಮಗೆ ಮನಿ ತುಂಬ್ತ ಬಿಡುವ ಮನಿ ತುಂಬ್ತ ಅದ ಅಂತೀನಿ ಸೈನ್ಯ ಸೈಜ್ ಅಲ್ವಾ ಹೇಳಿದ್ದು ಸೈನ್ಯ ನಮ್ ಸೈನ್ಯ ಸೈಜ್ ಅಂತ ಏನಾಗೈತಿ ಸೈಜ್ ಹೋಗ ಇವ ಇಲ್ಲ ಅದ ಅಂತೀನಿ ಊಟ ಕೊಡತ್ತೀವಿ ನೋಡಲ್ ರೊಟ್ಟಿ ತಪ್ಪಾಗ ಅಂತಾನು ಚಿಕನ್ ಪಲ್ಯ ಹಚ್ಚಲ ಅಲ್ಲ ಒಂದು ಬ್ಯಾಳಿ ಪಲ್ಯ ಹಚ್ಚಿದ್ರ ಹಂಕಿ ಆಗಾಗೆ ಮಾಡ್ತಿದ್ದೆ ನಾವೆಲ್ಲ ಊಟ ಮಾಡಿದ್ದೆ ಚಲೋ ಮಾಡಿ ಬಿಳಿ ಅನ್ನ ಒಂದಿಷ್ಟು ಕೊಡ್ಬೇಕು ನೋಡಿ ನಮ್ದು ಇಷ್ಟ ಅವ್ರು ಒಗ್ಗರಣೆನ ತಗೊಂಬಂದಾರ ಹಾಂ ಹಾಂ ಮಸಾಲೆನ ತಗೊಂಬಂದಾರ ರೆಡಿ ಆದ್ರಿಪ್ಪ ಮೂರ್ ಅಮ್ಮ ನೀ ಏನ್ ಮಾಡಕತ್ತಿ ಕಂಬ ಸುತ್ತಾಕತ್ತೇನ ಹೀರಮ್ಮ ನೋಡಲ್ಲಿ ಹೀರಮ್ಮ ಅಯ್ಯ ಕುಂದ್ರಿ 4 ಗಂಟೆ ಮಟ ಕುಂದ್ರಿ ಥ್ಯಾಂಕ್ಸ್ ಹೇಳ್ಬೇಕಾ ಹ್ಯಾಪಿ ಬರ್ತಡೇ ಹೇಳಿದಕ್ಕ ನಿನ್ ಮಗಳು ಹೇಳವಲ್ಲ ಇನ್ನೊಂದು ಸ್ವಲ್ಪ ದೊಡ್ಡಕಾದ್ರೆ ಹೇಳ್ತಾಳ ಅಲ್ಲೇ ಕುಂದ್ರೆ ಹೋಗಂತ್ರಿ 4 ಹಿಂಗ 5 ಗಂಟೆಗೆ ಹೋಗಂತ್ರಿ ನಳ ಬರ್ತಾವನ ನೀರ್ ಬರ್ತಾವ ಹೌದು ಗೊತ್ತಮ್ಮ ನಾ ಹಂಗ ಸುಮ್ಮನೆ ನೋಡ ನೀ ಏನಂತೀಯ ಅಂತಂದು ಅಂದ್ವಿ ಟೇಸ್ಟ್ ಮಾಡಿದ್ವಿ ಹೇಳಿದ್ ತಗೋ ನೀನು ಇವ್ರೇನು ತಾಯಿ ಮಕ್ಕಳು ಒಳ್ಳೆ ದೊಡ್ಡ ಡೀಪ್ ಆಗೇನೋ ಇದು ನೋಡಕತ್ತಾರ ನೋಡಿ ಟಾಟಾ ಟಾಟಾ ಇವ್ರೊಮ್ಮೆ ಹೋಗೋದು ಅಂತ ನಿರ್ಧಾರ ಮಾಡಿದ್ರಂದ್ರೆ ಮುಗೀತು ನೋಡ್ರಿಪ್ಪ ಇವ್ರು ಅಮ್ಮನ್ಕಿನ ಬಲ ಅದಾರ್ರಿ ಹೊಂಟ್ಬಿಡ್ತಾರ ಇವ್ರೇನ ಎಷ್ಟು ಸಲ ಅದ ಹೌದನ ಕೊಡು ಅಯ್ಯೋ ಚಲೋ ಕೊಟ್ಬಿಡ ಆಶೀರ್ವಾದ ಹಿರಮ್ಮ ಟಾಟಾ
ಹೋಯ್ ಬರ್ರಮ್ಮ ಟಾಟಾ ಮಾಡಕತ್ಲಾಕಿ ನಿನಗ ಇರಮ್ಮ ಟಾಟಾ ಆಕೆ ಇನ್ನಿದ್ದು ಹೋಗಿಲ್ಲ ಎಲ್ಲಾರು ಹೋದ್ರಿ ಅವ್ರ ಮನೆಗೆ ಅರ್ಬಿ ತೊಳೆಯಿದ್ರು ಅರ್ಬಿ ಭಾಳ ಇದ್ವು ಅದಕ್ಕೆ ಬಟ್ಟೆ ಯಾರ ತೊಳೆದ್ರ ಅಂತಂದು ಬಟ್ಟೆ ತೊಗೊಂಬಂದಿರಿ ಈಗ ಬಟ್ಟೆ ತೊಳೆದು ಹಾಕಿದಿರಿ ಭಾಳ ಇದ್ವು ಹೋಗೋದೇವನು ಮತ್ತು ನಾಳೆಗೆ ಅಂದ್ರೆ ಮತ್ತೆ ಜಾಸ್ತಿ ಹಾಕವಂತಂದು ಬಿಸಿಲು ಜಾಸ್ತಿ ಐತ್ರಿಪ್ಪ ಬಿಸಿಲಿಗೆ ಅಂತಾರೆ ತಡಕಾನ ಆಗೋಲ್ತು ಮತ್ತಿನ್ನೂ ಒಂದು ಕೈ ಕಾಲ ಗುಳಿಗೆ ತೊಗೊಂಡಿದ್ದೀರಿ ಕಾಲು ನೋವಿನ ತೊಗೊಂಡಿದ್ಮೇಲೆ ಒಂದು ಸ್ವಲ್ಪ ಎದ್ದು ಅಡ್ಡಾಡೋಂಗೆ ಆಗಕತ್ರಿ ಸುಸ್ತು ರೀಪ ಇವತ್ತು ಯಾಕೋ ಸುಸ್ತು ಆಗ್ಬಿಟ್ಟೈತ್ರಿ ಜೀವ ಸ್ವಲ್ಪ ಹೊತ್ತು 4:30 ಆತೇನ್ರಿ ಟೈಮು ಒಂದು ಅರ್ಧ ತಾಸು ರೆಸ್ಟ್ ಮಾಡೋಣ ನಾವು ರೆಸ್ಟ್ ಮಾಡಿ ಆಮೇಲೆ ಕಡೆ ಚಹಾ ಮಾಡಿ ಅಮ್ಮಗೆ ಎಬ್ಬಿಸ್ತೀನಿ ರೀ ಇವಾಗ ಟೈಮ್ ನೋಡ್ರಿ 6:30 ಆಯ್ತು ಅರ್ಶಿಯ ಮಂಜಿಲ್ ಇದು ಕುರಾನ್ ಓದಿ ಬಂದ್ರಿ ಆರಿಫ ಮಂಜಿಲಿ ಓದಕ್ಕೆ ಹೋಗ್ಯಾಡ್ರಿ ಬಾಂಡೆ ತಿಕ್ಕಿಟ್ಟು ನಾನು ಕಸ ಹೊಡೆದೆ ರೀ ಆಮೇಲೆ ಕಡೆ ಬಾಬರು ನೀರಿಡ್ಬಾ ಒಂದು ಸ್ವಲ್ಪ ಜಾಗ ಮಾಡ್ತೀನಿ ಅಂದ್ರೆ ಹ್ಞೂ ರೀ ಅಂತಂದು ಅವ್ರು ನೀರು ಇಟ್ಟೀನಿ ರೀ ಆಮೇಲೆ ಕಡೆ ನನಗೂ ಸ್ವಲ್ಪ ಇದು ಬೇಕಲ್ರಿ ಬೆಂಕಿ ಬೇಕಲ್ರಿ ಇದು ಲೋಬನ್ ಹಾಕಾಕ್ರಿ ಹಾಗಾಗಿ ಬೆಂಕಿ ಮಾಡಕ್ಕಿಟ್ಟಿರಿ ಈಗ ಚಿರಾಕಸ್ತೀನಿ ರೀ ಏನು ಓದಕ್ಕೈತೆ ನಮ್ಮ ಮೇಲೆ ಇದಕ್ಕೆ ಹೋಗಂಬ ಸ್ವಲ್ಪ ಹಣಕಾಯಿ ತೊಗೊಂಬರ್ದೈತಿ ಹಣಕಾಯಿ ಮಾಡ್ಸಿರಂದ್ರೆ ಗುಲ್ಬರ್ಗದವರು ಆಮೇಲೆ ಕಡೆ ಇದು ಸಕ್ಕರೆ ಅದು ಓದಿಸ್ ಅಂತ ಯಾರ ಅದು ನಾಳೆ ಗುರುವಾರ ಇತ್ತಲ್ಲ ನಾಳೆ ಮಾಡಿದ್ರೆ ಆಯ್ತು ಅಂತಂದು ತರಾಕೊಂತೀನಿ ಹೋಗಂಬ ಅಮ್ಮ ಜರ ಹೋಗಿ ಬರಮ್ಮ ಇವಾಗ ನೋಡ್ರಿ ತರಕಾರಿಗೆ ಹೋಗಿದ್ನಲ್ರಿ ನಾನು ಇದು ತೊಗೊಂಬಂದಿರಿ ಪುಂಡಿ ಪಲ್ಯ ತೊಗೊಂಬಂದಿರಿ ಮತ್ತು ನಮ್ಮ ಪರ್ವಿನದು ಬಂದಿದ್ರಿ ಅಮ್ಮಗೆ ಮಾತಾಡ್ಸಕ್ಕೆ ಬಂದು ಹೋದ್ರಿ ಅವ್ರು ನಾನು ಇದನ್ನು ಸಣ್ಣಗೆ ಹೆಚ್ಚಿ ಸ್ವಲ್ಪ ಹುರಿದು ಪಲ್ಯ ಮಾಡ್ತೀನಿ ರೀ ನಮ್ಮ ನಿನ್ನೆ ಕೇಳಿದ್ರಿ ಇದು ಪುಂಡಿ ಪಲ್ಯ ಹಚ್ಚಿದ್ರನ್ವ ಅಂತಂದು ಏನೈತೆ ನಮ್ಮ ಲಕ್ಷ್ಯ ಮಾಡಲಿ ಬಿಡ್ರಿ ಅಂದಿದ್ದೆ ನಾನು ಈಗ ಬ್ಯಾಳಿ ಕುದಿಸೀನಿ ರೀ ಅದಕ್ಕೆ ಸ್ವಲ್ಪ ಅದ ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ ರೀ ಇಲ್ಲಿ ನೋಡ್ರಿ ಇವಾಗ ಪುಂಡಿ ಸೊಪ್ಪು ಹುರಿತ್ರಿ ಆಮೇಲೆ ಕಡೆ ಸ್ವಲ್ಪ ಹಣ್ಣು ಮೆಣಸಿನ್ಕಾಯಿ ಆಮೇಲೆ ಕಡೆ ಉಳ್ಳಾಗಡ್ಡಿ ಹೆಚ್ಚಿ ಕೊಟ್ಟೀನಿ ರೀ ಲಾರಿಪ ಮಾಡ್ತೀನಿ ಅಂದರೆ ಹ್ಞೂ ಅಂತಂದು ಈ ಥರ ಹೆಚ್ಚೀನಿ ರೀ ಅವ್ನು ಎಣ್ಣಿಲ್ಲ ಈಗ ಇಲ್ಲಿ ಎಣ್ಣೆ ತೊಂಬರ್ಲೆ ಇಲ್ಲಿ ನೋಡ್ರಿ ಇವಾಗ ಅಮ್ಮ ಊಟ ಮಾಡಿದ್ರಿ ಯಾಕೋ ಒಂದು ರೊಟ್ಟಿ ತಿಂದ್ರಿ ಅವರು ಅದಕ್ಕೆ ಒಂದು ಸ್ವಲ್ಪ ಚಾ ಮಾಡೀನಿ ಬನ್ನರಿ ಅದಕ್ಕೊಂದು ತಿನ್ಲಿ ಅಂತಂದು ಹೇಳಮ್ಮ ಒಂದಿಷ್ಟು ಇದನ್ನು ತಿಂಡಿ ಹೇಳ್ರಿ ನಾವೊಂದು ಅರ್ಧ ಬಂದು ತಿಂದ್ಬಿಡ್ತೀನಿ ಊಟವೆಲ್ಲ ನಾನು ಫ್ರೆಂಡ್ಸ ನಮ್ದಂತೂ ಎಲ್ಲರದ್ದು ಊಟ ಆಯ್ತು ಮತ್ತು ಎಲ್ಲರೂ ಮತ್ತೆ ಇವಾಗ ಸಾಯಂಕಾಲದ ಊಟ ಅಂದರೆ ಎಲ್ಲರೂ ಕಮೆಂಟ್ ಕಳಿಸಿದಿರಿ ಇದು ಅಜ್ಜಿ ಹೆಂಗದಾರಿ ಇವಾಗ ಅಂತೇಳಿ ಅಜ್ಜಿ ಆರಾಮದ ರೀ ಮತ್ತು 1-2 ದಿನ ಅದು ಇದು ಇರೋದ್ರಿ ಕಣ್ಣು ಚುಚ್ತೈತೆ ಅಲ್ರಿ ಅದು ಆಪ್ರೇಷನ್ ಆಗಿದ್ದು 1-2 ದಿನ ಅಷ್ಟೇ ರೀ ಕಡಿಮೆ ಆಗುತ್ತೆ ಮತ್ತು ಹೊಳ್ಳಿ ಮಂಗಳವಾರನ ಬಾ ಅಂತ ಹೇಳೋರು ಚೆಕಪ್ಪಿಗೆ ಹೋಗಿ ಬರ್ತೀವಿ ಮತ್ತು ನಿಮ್ದು ಎಲ್ಲರದು ಊಟ ಆಗೈತೆ ಏನ್ರಿ ಗುಡ್ ನೈಟ್ ರೀ ಎಲ್ಲರಿಗೂ ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಗೊತ್ತಿರಿ ಇಷ್ಟ ಆಗಿತ್ತು ಅಂತ ಹೇಳಿ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.